ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವೀಡಿಯೋದಲ್ಲಿ ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ನನ್ನ ಗೂಡಿನಲ್ಲಿ ಜಸ್ಟ್ ಒಂದು ಆಟೋಮೆಟಿಕ್ ಫೀಡಿಂಗ್ ಸಿಸ್ಟಮ್ ಹಾಕ್ತಾಯಿದ್ದೀನಿ. ಜಸ್ಟ್ ನೀರಿಗೆ ಮತ್ತು ಈ ಫುಡ್ಡಲ್ಲಿ ಹಾಕ್ತೀವಲ್ಲ, ಅದು ಜಸ್ಟ್ ಖಾಲಿ ಆದಂಗೆ ಆಟೋ ಫಿಲ್ ಆಗೋ ಥರ ಜಸ್ಟ್ ಒಂದು ಈ ಪೌಲ್ಟ್ರಿ ಫಾರ್ಮಲ್ಲೆಲ್ಲ ಯೂಸ್ ಮಾಡ್ತಾಯಿದ್ದೆ, ಕೋಳಿ ಫಾರ್ಮಲ್ಲೆಲ್ಲ. ಸೊ ಅಲ್ಲಿ ಯೂಸ್ ಮಾಡೋವಂಥ ಒಂದು ಸಿಸ್ಟಮ್ನ ಇಲ್ಲಿ ನನ್ನ ಗೂಡಲ್ಲಿ ಅಡಾಪ್ಟ್ ಮಾಡಿದ್ದೀನಿ. ಸೊ ಪ್ರೀವಿಯಸ್ಸಾಗಿ ಇಲ್ಲಿ ಏನು ನೋಡ್ತಿದ್ರೆ ಈ ಥರ ಜಸ್ಟ್ ಬೌಲ್ಸ್ ಇರ್ತಿತ್ತು. ಇದರಲ್ಲಿ ಒಂದರಲ್ಲಿ ನೀರು ಮತ್ತು ಇನ್ನೊಂದರಲ್ಲಿ ನಮ್ಮದು ಸೀಡ್ಸ್ನ ಹಾಕ್ತಾಯಿದ್ವಿ. ರಾಗಿ, ಜೋಳ, ಭತ್ತ ಇಂಥದ್ದನ್ನೆಲ್ಲ ಹಾಕಿ ಪರಳ ಕೊಡ್ತಾಯಿದ್ವಿ. ಸೊ ಇದು ಹಾಕೋದ್ರಿಂದ ಡಿಸ್ಅಡ್ವಾಂಟೇಜ್ ಏನಾಯಿತು ಅಂತಂದರೆ, ಸುಮಾರು ಫುಡ್ ವೇಸ್ಟ್ ಮಾಡ್ತಾಯಿತ್ತು. ಅಂದರೆ ಎಲ್ಲ ತಿನ್ಬೇಕಾದ್ರೆ ಯೂಶ್ವಲಿ ಪರಳಗಳು ಕೊಕ್ಕಿಂದ ಆ ಕಡೆ ತೆಗೆದುಬಿಟ್ಟು ಒಂಥರ ಚೆಲ್ಬಿಟ್ಟು ತಿಂತಾಯಿತ್ತು. ಸೊ ಅದು ತುಂಬ ವೇಸ್ಟ್ ಆಗ್ತಿತ್ತು. ಮತ್ತು ನಾನು ಬೆಂಗಳೂರಿಗೆ ಹೋಗೋದ್ರಿಂದ ಈ ಪಾರಳದ ಹತ್ರ ರೆಗ್ಯುಲರಾಗಿ ಹೋಗಿ ನೋಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಮನೆಯಲ್ಲೂ ಸ್ವಲ್ಪ ಅವರಿಗೆ ಕಷ್ಟ ಆಗ್ತಿತ್ತು ಈ ಪಾರಳಲ್ಲಿ ನೋಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ, ಈ ಆಟೋಮೆಟಿಕ್ ಫೀಡಿಂಗ್ ಸಿಸ್ಟಮ್ನ ಇಲ್ಲಿ ಹಾಕಿದ್ದೀನಿ. ಸೊ ಇದರಲ್ಲಿ ನೀರು ಇಲ್ಲಿ ನೋಡ್ಬೋದು. ಸೊ ಅಲ್ಲಿ ಒಂದು ಏನು ಸಣ್ಣ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಂದ ಜಸ್ಟ್ ನೀರು ಖಾಲಿಯಾದಂಗೂ ಅಲ್ಲಿ ನೀರು ತುಂಬ್ಕೊಳ್ಳುತ್ತೆ. ಸೊ ಒಂದು ಸಲ ತೆಗೆದ್ರೆ ಒಂದು 10 ದಿನ 15 ದಿನ ತನಕ ಇದ್ರಲ್ಲಿ ಆರಾಮಾಗಿ ನೀರು ಇರುತ್ತೆ. ಸೊ ಅದಾದಮೇಲೆ ನಾವು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು, ಸೊ ಒಂದು ಸಲ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ನಾವು ಮತ್ತೆ ನೀರನ್ನ ಫಿಲ್ ಮಾಡಿ ಇಟ್ಬಿಡ್ಬೋದು. ಸೊ ಇದರಲ್ಲೂ ಅಷ್ಟೇ, ಇದರಲ್ಲಿ ಫೀಡ್ ಅಪ್ ಟು 3 kg ತನಕ ನಾವು ಫೀಡ್ ಹಾಕಿಡ್ಬೋದು. ಸೊ ಒಂದು ಸಲ ಹಾಕಿದ್ರೆ ಆರಾಮಾಗಿ ಒಂದು 15 ಡೇಸಿಂದ 20 ಡೇಸ್ ತನಕ ಇರುತ್ತೆ. ಸೊ ಇಲ್ಲಿ ಕೆಳಗೆ ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಈ ಥರ ಖಾಲಿಯಾದಂಗೆ ಫುಡ್ ಬಂದು ಮೇಲ್ಗಡೆಯಿಂದ ಫುಡ್ ಕೆಳಗೆ ಬಂದು ಸ್ಟೋರ್ ಆಗುತ್ತೆ. ಸೊ ಖಾಲಿಯಾದಂಗೆ ಪರಳಗಳು ಈ ಫುಡ್ನ ತಿನ್ಕೊಳ್ಳುತ್ತೆ. ಸೊ ಈಗ ಹಾಕೋದ್ರಿಂದ 2 ಅಡ್ವಾಂಟೇಜ್ ಏನಂತಂದರೆ, ನೀರು ನಾವು ರೆಗ್ಯುಲರಾಗಿ ನಾವು ಮಾಡೋವಂಥ ಕೆಲಸ ಅವಾಯ್ಡ್ ಮಾಡ್ಬೋದು ಒಂದು. ಸೊ ಮತ್ತು ಲೈಕ್ ಎವ್ರಿ ಡೇ ನಾವು ಮೇಲ್ಗಡೆ ಬಂದು ಪರಳನ ಅಬ್ಸರ್ವ್ ಮಾಡೋವಂಥ ನೆಸಿಟಿ ಏನಿರೋಲ್ಲ. ಫುಡ್ಡಿಗೆ ಮತ್ತು ನೀರಿಗೋಸ್ಕರ ಬಂದು ಇಡಬೇಕು ಅಂತೇನಿಲ್ಲ. ಮತ್ತು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಪರಳ ಸಾಕಿರ್ತೀರ, ನೀವೆಲ್ಲರೂ ಟೂರಿಗೆ ಹೋಗಬೇಕು ಅಥವಾ ಎಲ್ಲರೂ ಹೊರಗಡೆ ಹೋಗ್ತಿದ್ದೀರಾ, ಎಲ್ಲರೂ ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂದರೆ, ಈ ಥರ ಒಂದು 3 ಡೇಸ್ 4 ಡೇಸ್ ಎಲ್ಲರೂ ಹೊರಗಡೆ ಹೋಗ್ತಿದ್ದೀರಾ ಅಂದರೆ ಈ ಥರ ನೀವು ಹಾಕಿಟ್ಟು ಹೋಗ್ಬೋದು. ಸೊ ಇದು ಒಳ್ಳೆ ಯೂಸ್ ಆಗುತ್ತೆ. ಇದು ನಿಮಗೆ ಪೌಲ್ಟ್ರಿ ಫಾರ್ಮ್ ಅಂದರೆ ಲೈಕ್ ನಿಮಗೆ ಫುಡ್ಡೆಲ್ಲ ಸಿಗುತ್ತಲ್ವ ಈ ಫಾರಮ್ ಕೋಳಿದು. ಸೊ ಅಂಥ ಜಾಗದಲ್ಲಿ ನಿಮಗೆ ಈ ಕೋಳಿ ಫಾರ್ಮಿಗೆ ಬೇಕಾಗಿರೋಂಥ ಐಟಮ್ ಸಿಗುತ್ತಲ್ವ. ಸೊ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರು ನಿಮಗೆ ಕೊಡ್ತಾರೆ ಈ ಥರದ್ದು. ಜಸ್ಟ್ ನಿಮಗೊಂದು 250 to 280 ರೂಪೀಸ್ ಇರುತ್ತೆ. ನೀರಿಂದು ಒಂದು 250 ರೂಪೀಸ್ ಇದೆ ವಿತ್ ಸ್ಟ್ಯಾಂಡು. ಆಮೇಲೆ ಇದು ಫೀಡ್ ಹಾಕೋದೊಂದು, ಸೊ ಆ ಫೀಡ್ ಹಾಕೋವಂಥದ್ದು ಬಂದು ನಿಮಗೊಂದು 280 ರೂಪೀಸ್ ಸಮಥಿಂಗ್ ಏನೋ ಆಗುತ್ತೆ ಪ್ರೈಸು. ಸೊ ತುಂಬ ಕಾಸ್ಟ್ಲಿನೂ ಏನಿರಲ್ಲ. ಸೊ ನೀವು ಇದನ್ನ ಯೂಸ್ ಮಾಡ್ಕೊಬೋದು. ಸೊ ಹಾಗಾಗಿ ನನ್ನ ಗೂಡಲ್ಲಿ ಒಂದು ನ್ಯೂ ಅಪ್ಡೇಟ್ ಇತ್ತು, ಹಾಗಾಗಿ ಅದನ್ನು ನಿಮಗೆ ತಿಳಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.